ನಾನು ಆಗ್ಲೇ ಹೇಳಿದಂಗೆ ಇದು ಬೇಲಿನೇ ಎದ್ದು ಹೊಲ ಮೇಯ್ದಂತ ಕಥೆ. ಇದು ಗುತ್ತಿಗೆದಾರರ ಸಂಘದ ವಿರುದ್ಧವೇ ಈಗ ಆಡಿಯೋ ಬಾಂಬ್ ಸಿಡಿದಿದೆ. ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಹಾಕುವ ಸಂಘ ಆರೋಪ ಮಾಡಿದವರಿಂದಲೇ ಈಗ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಲಾಗ್ತಾ ಇದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಏನಾದರೂ ಡೀಲ್ ಮಾಡಿಬಿಟ್ರ ಅನ್ನೋ ಪ್ರಶ್ನೆ, ಅನುಮಾನ ಎಲ್ಲನೂ ಇದೆ. ಬಡ ಗುತ್ತಿಗೆದಾರರ ಬಳಿ ಪದಾಧಿಕಾರಿಗಳು ಕಮಿಷನ್ ಸುಲಿಗೆ ಇಳಿದ್ಬಿಟ್ರ. ಸಂಘದ ಅಧ್ಯಕ್ಷ ಮಂಜುನಾಥ್ ವರ್ಸಸ್ ಗೌರವಾಧ್ಯಕ್ಷ ಜಗನ್ನಾಥ್, ಇವರಿಬ್ಬರ ನಡುವೆ ಈಗ ಪೈಪೋಟಿ ನಡೀತಾ ಇದೆ. ಗುತ್ತಿಗೆದಾರರ ಸಂಘದ ಒಳಗಡೆನೆ ಕಮಿಷನ್ ದಂಧೆ ನಡೀತಾ ಇದೆಯಾ ಅಂತ. ಗೌರವಾಧ್ಯಕ್ಷರನ್ನ ಅಧ್ಯಕ್ಷ ಸಸ್ಪೆಂಡ್ ಮಾಡಿದ್ದಾರೆ ಸಂಘದಿಂದ. ಬಡ ಗುತ್ತಿಗೆದಾರರ ಹತ್ರ ಪದಾಧಿಕಾರಿಗಳು ಡೀಲ್ ಮಾಡ್ಕೊಳ್ತಾ ಇದ್ರು, ಕಮಿಷನ್ ಇಸ್ಕೊಳ್ತಾ ಇದ್ರು ಅಂತ ಆರೋಪ ಇದೆ. ಪವರ್ ಇದ್ರ ಬಗ್ಗೆ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶಿವಾಜಿ, ನಿರ್ದೇಶಕ HR ಚಿಂಚಳಿಯಿಂದ ಗುತ್ತಿಗೆದಾರರಿಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇತ್ತಂತೆ. ಬಿಡ್ ವಾಪಸ್ ಪಡೆಯೋ ವಿಚಾರಕ್ಕೆ ಗುತ್ತಿಗೆದಾರರಿಗೆ ಇವರಿಬ್ರು ಆವಾಜ್ ಹಾಕ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬಿಡ್ ವಾಪಸ್ ಪಡಿಬೇಕು ಅಂದ್ರೆ ಕಮಿಷನ್ ಕೊಡಬೇಕು, ಗುತ್ತಿಗೆ ಹಣದಲ್ಲಿ ನಮಗೆ 3% ಕಮಿಷನ್ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಅಂತಿಮವಾಗಿ 2.5% ಕಮಿಷನ್ ನೀಡೋದಾಗಿ ಒಪ್ಕೊಳ್ತಾ ಇದ್ರು ಪಾಪ ಗುತ್ತಿಗೆದಾರರು. ಗುತ್ತಿಗೆ ಸಿಕ್ಕ ತಕ್ಷಣ ಡೀಲಿಂಗ್ ಹಣ ಕೊಡಬೇಕು ಅಂತ ತಾಕೀತು ಮಾಡಿದ್ರು ಇವರಿಬ್ರು. ಕಮಿಷನ್ ಡೀಲ್ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ಈಗ ಸ್ಫೋಟಗೊಂಡಿದೆ. ಅಲ್ಲರಿ, ಗಾಜಿನ ಮನೇಲಿ ಕುತ್ಕೊಂಡು ಗಾಜಿನ ಮನೆಗೆ ಇನ್ನೊಂದು ಮನೆ ಕಲ್ಲು ಹೊಡಿಯೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ. ಸರ್ಕಾರದ ಬಗ್ಗೆ ಆರೋಪ ಮಾಡುವಂತ ಗುತ್ತಿಗೆದಾರರ ಸಂಘದ ಒಳಗಡೆನೆ ಈ ರೀತಿ ಕಮಿಷನ್ ದಂಧೆ ನಡೀತಿದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಏನ್ ಮಾತಾಡಿದ್ದಾರೆ ಜಗನ್ನಾಥ್ ಕೇಳಿಸ್ಕೊ. ಅಲ್ಲ ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ಮತ್ತೆ ಸಾಹೇಬ್ರು ನಾವು ಮೂರ ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ನಮ್ಗೆ ಮಿನಿಸ್ಟ್ರಿ ಬೇಕಾರೆ ಈಗ ನಾವು ಸಣ್ಣವ್ರು ಜಕ್ಕೊಂಡು ಅದೇನೋ ಅಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರು ಅವ್ರು ಏನೇನು ನಾವು ಹೊರಗಿದವ್ರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ನಾವು ಪಾರ್ಟಿ ನೋಡಕಂತ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ, ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ, ಇವು ಇದ್ರಾಗಾರ ಕಮ್ಮಿ ಮಾಡ್ರಿ. ನನಗೆ ಹೆವಿ ಆಗ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮಗೂ ಜರ ನೋಡ್ರಿ ಜರ ಏನಂತಾರೆ ಬರ್ತಿಲ್ಲ ನಾವು. ಅಲ್ಲ ನಮ್ಗೊಂದು ಈಗ ಕಾಂಟ್ರಾಕ್ಟರ್ ನೋಡ್ರಿ ನೀವು ಅಲ್ಲೇ ಕುತ್ಮಾತಾರ ಹೇಳಿದ್ರು ನಾವು ಏನೇನ್ರಿ ನಾವು ಮೂರು ಕಮ್ಮಿ ಆಗ್ತಿರ್ಲಿಲ್ಲ. ಅವರು ಈ ಸಾಹೇಬ್ ಮಾತು ನೀವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ನೋಡಿ, ಗುತ್ತಿಗೆದಾರರ ಸಂಘದಲ್ಲೇ ಭ್ರಷ್ಟಾಚಾರ, ಕಮಿಷನ್ ಆರೋಪ. ಇದರ ಎಕ್ಸ್ಕ್ಲೂಸಿವ್ ಆಡಿಯೋ ಬ್ರೇಕ್ ಮಾಡಿದ್ದೆ ಪವರ್ ಟಿವಿ. ಬೆಳಿಗ್ಗೆನೆ ಆಡಿಯೋ ಬ್ರೇಕ್ ಮಾಡ್ತು ಪವರ್ ಟಿವಿ. ಪವರ್ ಟಿವಿ ವರದಿ ಬೆನ್ನಲ್ಲೇ ಇಬ್ಬರು ಪದಾಧಿಕಾರಿಗಳನ್ನ ವಜಾ ಮಾಡಲಾಯಿತು. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ಗೂ ಗೇಟ್ ಪಾಸ್ ಕೊಟ್ಟರು. ಜಗನ್ನಾಥ್ ಜೊತೆ ಸಂಘಟನಾ ನಿರ್ದೇಶಕನನ್ನ ಕೂಡ ಅಮಾನತು ಮಾಡಲಾಯಿತು. ಪದಾಧಿಕಾರಿಗಳನ್ನ ವಜಾಗೊಳಿಸಿದ್ರ ಬಗ್ಗೆ ಮಂಜುನಾಥ್, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಮಿಷನ್ ವಿಚಾರಕ್ಕೂ ಗುತ್ತಿಗೆದಾರರ ಸಂಘಕ್ಕೂ ಸಂಬಂಧ ಇಲ್ಲ, ಕಮಿಷನ್ ಅಲ್ಲಿ ಡೀಲ್ ಮಾಡ್ಕೊಂಡಿರೋದು ಅಕ್ಷಮ್ಯ ಅಪರಾಧ ಅಂತ ಅಧ್ಯಕ್ಷ ಮಂಜುನಾಥ್ ಸ್ಪಷ್ಟನೆ ಕೊಟ್ಟರು. ಈ ಆಡಿಯೋ ಬಾಂಬ್ ಅನ್ನ ಬೆಳಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದೆ ಪವರ್ ಟಿವಿ. ಅದು ಅವ್ರದ್ದು ಸ್ವಂತ. ಅದು ಈಗೇನು ಮಾಡಿದಾರಲ್ಲ ಅವ್ರ ಪರ್ಸ್ನಲ್ ಸ್ವಂತ. ಇನ್ನೊಂದು ಸ್ನೇಹಿತರೆ, ನಮ್ಮ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೂ ಈ ಘಟನೆಗೂ ಯಾವುದೇ ಸಂಬಂಧವಿಲ್ಲ. ಅವ್ರು ಏನಿದ್ರು ಕೂಡ ಅವ್ರದ್ದು ಸ್ವಂತ ಅಭಿಪ್ರಾಯ, ಸ್ವಂತ ಇದು, ಮತ್ತು ಖಾಸಗಿ ಜಾಗದಲ್ಲಿ ನಡೆದಿರೋದು. ಇದೇನಾದ್ರು ನಮ್ಮ ಜಾಗದಲ್ಲಿ ನಡೆದಿದ್ರೆ ಅವಾಗ ನಾವು ಅದಕ್ಕೆ ನಾವು ಜವಾಬ್ದಾರಿ ಆಗಿರ್ತೀವಿ. ಅದೇನಿದ್ರು ಕೂಡ ಖಾಸಗಿ ಜಾಗದಲ್ಲಿ ನಡೆದಿರೋದ್ರಿಂದ ಅದು ಖಾಸಗಿ ವ್ಯವಹಾರ ಅಂತಂದೇಳಿ ಇದು ಮಾಡಿದ್ರು. ನಾವು ಬೆಳಗ್ಗಿಂದನೂ ಅವರಿಗೆ ಫೋನಲ್ಲಿ ಪ್ರಯತ್ನ ಪಟ್ವಿ, ಫೋನಲ್ಲಿ ಅವ್ರು ಕನೆಕ್ಟ್ ಆಗಲಿಲ್ಲ. ಮುಂದೆ ಏನಿದ್ರು ಕೂಡ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ವಿಚಾರಣೆ ಆದಮೇಲೆ ನಿಮ್ಮನ್ನು ಕರೆದ್ಬಿಟ್ಟು ಮತ್ತೆ ಪುನಃ ಹೇಳ್ತೀವಿ. ಇದೊಂದು ವಿಪರ್ಯಾಸ ಸಂಗತಿ, ತಾವು ದಯವಿಟ್ಟು ಇದನ್ನು ಕ್ಲೋಸ್ ಮಾಡೋದು ಸೂಕ್ತ ಅಂತಂದೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ನಾವು ಇದೇ ಥರನೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಎಲ್ಲ 8 ಇಲಾಖೆ ಸಚಿವರಿಗಾಗಿರ್ಬೋದು, ಅವ್ರ ಜೊತೆಗೆ ಸಭೆ ನಡೆಸಿ ಮೀಟಿಂಗ್ ಮಾಡಿ ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದೇ ನಮ್ಮ ಮೂಲ ಉದ್ದೇಶ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದರೆ ಜಗನ್ನಾಥ್ ಸೇಠ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನ
ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥನ ಸಸ್ಪೆಂಡ್ ಮಾಡಲಾಗಿದೆ. ಸಸ್ಪೆಂಡ್ ಮಾಡಿದ್ದಕ್ಕೆ ಕಲಬುರಗಿಯಲ್ಲಿ ಜಗನ್ನಾಥ್ ಶೇಖ್ಜಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ವಿರುದ್ಧ ಜಗನ್ನಾಥ್ ಕಿಡಿಕಾರಿತು. ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾರಿಗೂ ಹಣವನ್ನೂ ಕೇಳಿಲ್ಲ, ಆರೋಪಕ್ಕೆ ಮೊದಲು ನೋಟಿಸ್ ಕೊಟ್ಟು ತನಿಖೆ ಮಾಡಬೇಕಾಗಿತ್ತು, ತಪ್ಪು ಕಂಡು ಬಂದಿದ್ರೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಜಗನ್ನಾಥ್ ಕಿಡಿಕಾರಿತು. ದಿಢೀರಂತ ಸಸ್ಪೆಂಡ್ ಮಾಡಿದ್ದಾರೆ, ಅವರು ಬಂಡವಾಳ ಬಿಚ್ಚಿಡ್ತೀನಿ ಅಂತ ಅಧ್ಯಕ್ಷ ಮಂಜುನಾಥ್ಗೆ ಸವಾಲ್ ಹಾಕಿದ್ರು ಜಗನ್ನಾಥ್ ಶೇಖ್ಜಿ. ಆಡಿಯೋ ಯಾರು ಸರ್ ಮತ್ತೀಗದು ಯಾರು ಇನ್ನು ವೈರಲ್ ಆಗ್ಯದ ಅದು? ಅದು ಯಾರ್ದನ ಇವತ್ತೇ ಬಂದು ಗೊತ್ತಾಯ್ದ್ರಂಗ ಅದು ಯಾರು ಮಾತಾಡ್ರ ದನಿ ಎಂದು ಪಕ್ಕ ಮಾತಾಡೋಕೋತಿಲ್ಲ. ಅಂದ್ರೆ ಅದು 3%ಗೂ ನಿಮ್ಗೂ ನಿಮ್ ಸಂಘಕ್ಕೆ ಸಂಬಂಧ ಇಲ್ಲ? ಏನೂ ಸಂಬಂಧ ಇಲ್ಲ. ಸಂಘಕ್ಕೆ ಹ್ಯಾಂಗ್ ಬರ್ತದೆ ಸರ್ ಸಂಬಂಧ? ನಾವು ಸಂಘದ ನಮಗ್ ಕೊಡೋದು ಬರ್ತದೆ. ನಾವು ಕಾಂಪ್ರಮೈಸ್ ಮಾಡ್ತೀವಪ್ಪ, ನಮಗೆ ಏನ್ ಮಿನಿಸ್ಟರ್ ಹೇಳ್ತೀವೋ, ಚೀಫ್ ಇಂಜಿನಿಯರ್ ಹೇಳ್ತೀವೋ, ನಮಗೆ ಏನದ ಕೊಡ್ರಿ ನೀವು ಕಾಂಪ್ರಮೈಸ್ ಮಾಡ್ತೀವಿ ನಾವರೇ ಅಲ್ಲಿ, ನಮ್ಮ ಅಧ್ಯಕ್ಷರಲ್ಲಿ, ನಮ್ಮ ಡೈರೆಕ್ಟರ್ ಯಾರು ಒಬ್ರು ಅಂದ್ರೂ ನಮಗ್ ಬರ್ತದ. ನಮ್ಮ ಸಂಬಂಧದ ವಿಷಯ ನಡೆಸಿ ನಾವು ಟೆಂಡರ್ನು ಹಾಕಿಲ್ಲ. ನಾವು ಟೆಂಡರ್ ಹಾಕಿದೇವ ಅಸೋಸಿಯೇಷನ್ ಯಾರೇ ಒಬ್ಬರು ಅಂತಂದ್ರೆ ನಾವು ಏನೇ ಬರ್ತಿದ್ದೇವೆ. ನಾ ಹಿಡಿದ ಟೆಂಡರ್ ಹಾಕಿಲ್ಲ, ಒಟ್ಟೆ ಅದರ ಪಾರ್ಟಿಸಿಪೇಟ್ ಮಾಡಿಲ್ಲ ನಾವು. ಒಟ್ಟ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ ಅಂತಾರು ಇವು 25-30 ಕೋಟಿ ರೂಪಾಯಿ ಟೆಂಡರ್ ಅವು. ಇವು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಬೇಕು. ಅವ ಹೇಳೋ ಸಣ್ಣ ಕಾಂಟ್ರಾಕ್ಟರ್ ಇದ್ದೀನಿ ಹೇಳ್ತಾನವ. ಸಣ್ಣ ಕಾಂಟ್ರಾಕ್ಟರ್ ಹೆಂಗ ಅಂತಾನ ಸರ್? ಅವ ಹಾಕಕ್ಕೆ ಬರ ಸಣ್ಣ ಕಾಂಟ್ರಾಕ್ಟರ್ ಬಡವ ಇದ್ದೀನ್ರ ಸಣ್ಣ ಕಾಂಟ್ರಾಕ್ಟರ್ ಅಂತಾನೆ. 20 ಕೋಟಿ ಕೆಲಸ ತಗೋಬೇಕಾಯ್ತಂದ್ರ ಅವ ಏನ 40 ಕೋಟಿ ರೂಪಾಯಿ ವರ್ಷ ಟರ್ನ್ ಓವರ್ ಮಾಡಿರ್ಬೇಕು. ಸಣ್ಣ ಮಾತೇನ್ರಿ ನಾವು ಇದರ ಅರ್ಥ ಮಾಡ್ಕೋಬೇಕಲ್ಲ ಸಮಾಜರ. ಅದಕ್ಕೆ ಸರ್ಕಾರದ ಪಾಪ ನಾವು ಬ್ಲೇಮ್ ಮಾಡಲ್ಲ. ಸರ್ಕಾರ ಮೇಲೆ ಯಾವ್ದು ಇದು ಇಲ್ಲ. ಈ ನಮ್ರದಾಗ ಏನೋ ಮಾಡಿಸ್ತಾರೆ ಅದೇ ಏನೋ ಇದು ಅವರು ಒಂದು ಗೇಮ್ ಮಾಡಿ ನಮಗೆಲ್ಲ ಹಿಂದಕ್ಕೆ ಸರಿಸಿ ತಾವು ಬೇಕಾದರೂ ಟೆಂಡರ್ ಕೊಡ್ಬೇಕಂತ ಇದು ಪ್ಲಾನ್ ಮಾಡಕತ್ತಾರೆ. ಬೇರೆ ಕೆಲಸ ಬಿಡ್ತಾನಂದ್ರೆ ನಾವು ಅವ್ರವ್ರಿಗೆ ಏನ್ ಹೆಂಗ್ ಸರಿ ಹೆಂಗ್ ಮಾತ್ರ ಕೊಟ್ರ ಅಸೋಸಿಯೇಷನ್ ಸಂಬಂಧ ಬರ್ಲಿದ್ರಾಗ. ಅಸೋಸಿಯೇಷನ್ ಯಾವಾಗ ಬರ್ತದ? ನಾವು ಕೂತು ಕೊಡುವಪ್ಪ ಇವರಿಗೆ, ಇಲ್ಲ ನಮ್ಗೆ ಅಸೋಸಿಯೇಷನ್ ಕೊಡುವಪ್ಪ ಅದು ಕೇಳಿದೇವ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ. ನಾವು ಕೂತವ್ರಿಗೆ ಏನದ ಈ ಕಡೆ ನಮ್ಮ ಹೊಸ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ. ಮಂದಾಗ ಅಸೋಸಿಯೇಷನ್ ಸಂಬಂಧ ಅಸೋಸಿಯೇಷನ್ ಬದಲಾ ಮಾಡ್ಬೇಕು. 2.5-3% ಯಾವ ಬಿಡ್ತಾನ ಅವ್ರಿಗೆ ಯಾವ ಕಡಿಮೆ ಹಾಕಿರ್ತಾನ ನೋಡ್ರಿ. ಈ ಕಡಿಮೆ ಹಾಕಿದವನಿಗೆ ಬಿಡಿಸ್ತಾರ ಅವರು. ಲೆಸ್ ಇದ್ದವ್ ತೋತಾನ. ಇದೇ ನಡ್ಕೊಂಡ್ ಬಂದ ಪದ್ಧತಿ ಇದು ಪ್ರತಿ ಟೆಂಡರ್. ನೋಡಿ, ಗುತ್ತಿಗೆದಾರರ ಸಂಘದ ಒಳಗಡೆನೆ ಕಮಿಷನ್ ಆರೋಪ, ಕಮಿಷನ್ ಜಗಳ, ಆಡಿಯೋ ಬಾಂಬ್ ಎಲ್ಲ ಸಿಡಿತಾ ಇದೆ. ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ. ಮತ್ತೆ ನೀವೇನು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ? ನಿಮ್ಮ ಸಂಘದ ಒಳಗಡೆನೆ ಇಂಥ ಕೆಲಸಗಳು ನಡೀತಾ ಇದೆ. ನೀವೇ ಅಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರ ಹತ್ರ ನೀವೇ ಕಮಿಷನ್ ತಗೊಳ್ತಾ ಇದ್ರಿ, 2.5%, 3%. ಮತ್ತೆ ನೀವು ಸರ್ಕಾರದ ಮೇಲೆ 40%, 80% ಕಮಿಷನ್ ಅಂತ ಆರೋಪ ಮಾಡ್ತಾ ಇದ್ರಿ. ಬೆಳಗ್ಗೆನೆ ಪವರ್ ಟಿವಿ ಈ ವಿಚಾರದ ಮೇಲೆ ಬೆಳಕು ಚೆಲ್ತು. ಬೆಳಗ್ಗೆನೆ ಇದನ್ನ ಬ್ರೇಕ್ ಕೂಡ ಮಾಡಿತ್ತು, ಈ ಆಡಿಯೋವನ್ನ. ಈಗ ಗಮನಿಸ್ತಾ ಇದೀವಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸರ್ಕಾರದ ಮೇಲೆ ಆರೋಪ ಮಾಡಿದಂಥ ಗುತ್ತಿಗೆದಾರರ ಸಂಘದ ಒಳಗಡೆನೆ ಕಮಿಷನ್ ದಂಧೆ ನಡೀತಾ ಇದೆ ಅಥವಾ ಭ್ರಷ್ಟಾಚಾರ ನಡೀತಾ ಇದೆ. ಬಡ ಗುತ್ತಿಗೆದಾರರಿಂದ ಒಂದು 2.5-3% ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ ಅಂದ್ರೆ ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ರೂಪೇಶ್? ನಿಜ, ಹಿಂದೆನೂ ಕೂಡ 40% ಆರೋಪವನ್ನು ಮಾಡಿದಾಗ ಒಂದು ಪ್ರಶ್ನೆ ಬಂದಿತ್ತು. ಗುತ್ತಿಗೆದಾರ ಸಂಘ ಸರ್ಕಾರಕ್ಕೆ ಏನಾದ್ರು 40% ಈ ಕೊಟ್ಟಿದ್ದೇ ಹೌದಾದ್ರಿ ಒಂದು ಲಂಚವನ್ನ. ಆದ್ರೆ ಅಲ್ಲಿ ಗುತ್ತಿಗೆದಾರರು ಕೊಡೋದು ಎಷ್ಟು ಮಟ್ಟಿಗೆ ಸರಿ, ಯಾಕೆ ಕೊಡಬೇಕಿತ್ತು ಅನ್ನೋ ಪ್ರಶ್ನೆಗಳು ಹಿಂದೆನೂ ಕೂಡ ಬಂದಿತ್ತು. ಅದೇ ರೀತಿ ಗುತ್ತಿಗೆದಾರರ ವರ್ತನೆಗಳೆಲ್ಲವೂ ಕೂಡ ವಿಮರ್ಶೆಗೊಳಗಬಿಡಬೇಕು ಅಂತೇಳಿ ಅವಾಗ ದೊಡ್ಡ ಮಟ್ಟಕ್ಕೆ ಆಗ್ರಹಗಳು ಕೇಳಿ ಬಂದಿತ್ತು. ಅದಾದ ಬಳಿಕ ಮತ್ತೆ ಪುನಃ ಈಗ ಸರ್ಕಾರದ ವಿರುದ್ಧನೂ ಕೂಡ ಸುದ್ದಿಗೋಷ್ಠಿ ಮಾಡಿದ್ರು. ಬಿಲ್ ಆಗ್ತಿಲ್ಲ ಅಥವಾ ಬಿಲ್ ಕೊಡ್ತಿಲ್ಲ ಅಂತ ಹೇಳಿದಾಗ ಸುದ್ದಿಗೋಷ್ಠಿ ಮಾಡ್ತಾರೆ. ಅದೇ ಪ್ರತಿ ಕ್ವಾರ್ಟರ್ಲಿಗೆ ಒಂದ್ಸಲ, 3 ತಿಂಗಳಿಗೊಂದ್ಸಲ ಗುತ್ತಿಗೆದಾರಿಗೆ ಬಿಲ್ ಅನ್ನು ಕ್ಲಿಯರ್ ಮಾಡಬೇಕು. ಬಿಲ್ ಕೊಡೋದ್ರಲ್ಲೂ ಕೂಡ ಒಂದ್ ಸ್ವಲ್ಪ ದಿನ ಹೆಚ್ಚು ಕಮ್ಮಿ ಆದ್ರೂ ಕೂಡ ಕಮಿಷನ್ ಆರೋಪ ಮಾಡ್ತಾರೆ ಅಂತ ಹೇಳಿ ಒಂದಿಷ್ಟು ರಾಜಕಾರಣಿಗಳು ಅಸಹಾಯಕರಾಗಿ ಹೇಳಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು ಗುತ್ತಿಗೆದಾರ ಸಂಘದ ಒಳಗಡೆನೆ ಕಮಿಷನ್ ಆರೋಪ ಅಥವಾ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಖಂಡನೀಯ. ಅದೇ ರೀತಿಯಾಗಿ ಆಡಿಯೋ ಸಾಕ್ಷಿಗಳು, ಆಡಿಯೋ ಬಾಂಬ್ ಕೂಡ ಇಲ್ಲಿ ಅದನ್ನ ಪ್ರತಿನಿಧಿಸ್ತಾ ಇದೆ. ಬೆಳಗಿಂದಲೂ ಕೂಡ ಪವರ್ ಟಿವಿ ಬಗ್ಗೆ ಸುದ್ದಿಯನ್ನ ಮಾಡಿತ್ತು. ಅದಾದ ಬಳಿಕ ಜಗನ್ನಾಥ್ ಶೇಖ್ಜಿಯನ್ನ ಈ ಒಂದು ಗೌರವಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದ್ರು ಕೂಡ ಇದು ಎಷ್ಟು ಮಟ್ಟಿಗೆ ಸರ್ ಈ ರೀತಿಯಾಗಿ ಗುತ್ತಿಗೆದಾರರು ಕಮಿಷನ್ ಕೊಟ್ಟು ಕೆಲಸವನ್ನ ಮಾಡ್ತಾರೆ ಅನ್ನೋದು ಒಂದು ವಿಚಾರ. ಅದೇ ರೀತಿಯಾಗಿ ಬಿಡ್ ಅನ್ನು ವಾಪಸ್ ತೆಗೆದು, ಯಾಕಂದ್ರೆ 10 ಜನ ಒಂದು ಕೆಲಸಕ್ಕೆ 10 ಜನ ಗುತ್ತಿಗೆದಾರರು ಆ ಗುತ್ತಿಗೆ ಟೆಂಡರ್ಗೋಸ್ಕರವಾಗಿ ಬಿಡ್ ಅನ್ನು ಸಲ್ಲಿಸಿರ್ತಾರೆ. ಮತ್ತೊಬ್ಬರು ಬಿಡ್ ಅನ್ನ ಮಾಡಿದ್ರೆ ಅದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರನಿಂದ ಬಿಡ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಬಿಡ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಹಣವನ್ನು ಕೊಡಬೇಕು ಅಂತ 3% ಅಂತ ಹೇಳಿದ್ರೆ 100 ಕೋಟಿ ಆದ್ರೆ 3 ಕೋಟಿ ಕೊಡಬೇಕಾಗುತ್ತೆ. ಹೀಗಾಗಿ ಆ ರೀತಿಯ ಕೆಲಸ ಮಾಡಿದ್ರೆ ಎಲ್ಲಿಗೆ ಕ್ವಾಲಿಟಿ ವರ್ಕ್ ಮಾಡಿ ಸಾಧ್ಯ ಅನ್ನೋ ಪ್ರಶ್ನೆ
ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರು ಆಗುತ್ತೆ. ಇದೇ ರೀತಿಯಾಗಿ ಇವಾಗಲೂ ಕೂಡ ಗುತ್ತಿಗೆದಾರ ಸಂಘದ ಒಳಗಡೆ ಈ ರೀತಿಯ ಕಮಿಷನ್ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಅಲ್ಲಿ ಅವರು ಹೇಳ್ತಕ್ಕಂಥ ಆರೋಪಗಳು, ಸರ್ಕಾರದ ಮೇಲೆ ಮಾಡ್ತಕ್ಕಂಥ ಆರೋಪಗಳೆಲ್ಲವೂ ಕೂಡ ಓಕೆ, ಆದ್ರೆ ಅವ್ರ ಒಳಗಡೆ ಈ ರೀತಿಯ ಹುಳುಕಿದ್ದಾಗ ಸರ್ಕಾರದ ಹುಳುಕನ್ನು ಹೇಳಿಕ್ ಆಗುತ್ತಾ ಅನ್ನೋಂಥದ್ದು ಪ್ರಶ್ನೆ. ಆದ್ರೆ ಈಗ ಗುತ್ತಿಗೆದಾರ ಸಂಘ ನಮಗೂ ಮತ್ತು ಅವ್ರಿಗೂ ಸಂಬಂಧನೇ ಇಲ್ಲ ಅಂತೇಳಿ ಈಗ ಅವ್ರನ್ನ ಉಚ್ಚಾಟನೆ ಮಾಡಿದೆ. ಆದ್ರೆ ಉಚ್ಚಾಟನೆ ಮಾಡಿ ತಪ್ಪು ಅಂತೇಳಿ ಅವ್ರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗುತ್ತಿಗೆದಾರರ ಸಂಘದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಿರೋದ್ರಿಂದ, ಆಡಿಯೋ ಬಾಂಬ್ ಬಂದಿರೋದ್ರಿಂದ ಗುತ್ತಿಗೆದಾರರು ಕೂಡ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ಈ ಆಡಿಯೋ ಬಾಂಬ್ ಸೂಚಿಸುತ್ತೆ. ಸಿಂಧೂರ, ರೂಪೇಶ್, ಇವಾಗ ಏನು ಈಗ ಯಾರ ಮೇಲೆ ಕಮಿಷನ್ ಆರೋಪ ಬಂದಿದೆ ಗುತ್ತಿಗೆದಾರರ ಸಂಘದ ಒಳಗಡೆನೆ, ಗೌರವಾಧ್ಯಕ್ಷರು ಇರ್ಬೋದು ಅಥವಾ ಅಲ್ಲಿನ ಇನ್ನೊಬ್ರು ಇರ್ಬೋದು, ಚಿಂಚೋಳಿಯವ್ರು ಇರ್ಬೋದು, ಅವ್ರ ಮೇಲೆ ತನಿಖೆ ನಡೆಸ್ತಾರಾ? ತನಿಖೆಗೆ ಏನಾದ್ರೂ ಆಗ್ರಹಿಸ್ತಾರಾ? ಹೇಗೆ? ಆದ್ರೆ ಇನ್ನೂ ಕೂಡ ಈಗ FIR ಅಥವಾ ಬೇರೆ ಯಾವುದು ದೂರು ದಾಖಲಾಗಿಲ್ಲ. ಹೀಗಾಗಿ ಆಡಿಯೋ ಮಟ್ಟದಲ್ಲೇ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಏನಾದ್ರೂ ಕೂಡ ಈಗ RTI ಕಾರ್ಯಕರ್ತರು ಇರ್ಬೋದು, ಯಾರಾದ್ರು ದೂರು ಕೊಟ್ಟರೆ ಇದ್ರ ಮೇಲೆ ಸಮಗ್ರವಾಗಿರ್ತ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಹಿಂದೇನು ಕೂಡ ದಾಖಲೆಗಳು ಕೊಡಿ ಅಂತ ಸರ್ಕಾರವು ಕೇಳ್ತಾ ಇತ್ತು. ಆಗ ಗುತ್ತಿಗೆದಾರ ಸಂಘ ಆರೋಪ ಮಾಡಿತ್ತೆ ವಿನಃ ಡಿಫಾಮೇಷನ್ ಕೇಸ್ ಕೂಡ ಆಗಿತ್ತೆ ವಿನಃ ಆಡಿಯೋ ಇರೋದ್ರಿಂದ ಸುಮೆಟೋ. ರೂಪೇಶ್, ಇತ್ತೀಚೆಗೆ ಒಂದು 7 ಸಚಿವರ ಮೇಲೆ 7 ಇಲಾಖೆಗಳ ಮೇಲೆ ಇದೇ ಗೌರವಾಧ್ಯಕ್ಷರಾದಂತಹ ಜಗನ್ನಾಥ್ ಆರೋಪ ಮಾಡಿದ್ರು. ಎಕ್ಸ್ಪೆಷಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ 7 ಸಚಿವರ ಮೇಲೆ ಆರೋಪ ಮಾಡಿದಂಥ ಜಗನ್ನಾಥ್ ಅವರೇ ಇವತ್ತಿಂಥ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರದೇ ಇವಾಗ ಆಡಿಯೋ ವಿಡಿಯೋ ವೈರಲ್ ಆಗ್ತಾ ಇದೆ. ಏನ್ ಹೇಳ್ತೀರಿ? ನಿಜ, ಯಾಕಂತ ಹೇಳಿದ್ರೆ ನಾವೊಂದು ಆರೋಪ ಮಾಡಬೇಕಾದ್ರೂ ಕೂಡ ನಮಗೆ ಎಷ್ಟು ಮಟ್ಟಿಗೆ ನೈತಿಕ ಸ್ಥೈರ್ಯ ಸಿಗಬೇಕಾಗುತ್ತೆ, ನೈತಿಕತೆಯಿಂದ ಕೂಡಿರ್ಬೇಕಾಗುತ್ತೆ. ಈಗ ಆರೋಪ ಮಾಡ್ತಿರೋ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಕಡೆ ಸಚಿವರ ಮೇಲೆ ಆರೋಪವನ್ನು ಮಾಡ್ತಾರೆ. ಸಚಿವರುಗಳ ಮೇಲೆ ಆರೋಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ಕೊಳ್ಬೇಕಿತ್ತು ಗುತ್ತಿಗೆದಾರರು. ಈಗ ಕಮಿಷನ್ ಕೇಳ್ತಾರ ಅಂತ ಹೇಳಿದ್ರೆ ಯಾವ ಸಚಿವರು ಕೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಯಾವ್ಯಾವ್ದಿದೆ, ಯಾವ ಹಣವನ್ನ ಅಥವಾ ಯಾವ ಬಿಲ್ ಅನ್ನ ಕೊಡಬೇಕಾದ್ರೆ ಅವರು ಲಂಚವನ್ನ ಕೇಳಿದ್ದಾರೆ, ಎಲ್ಲಾ ದಾಖಲೆಗಳನ್ನ ರಿಲೀಸ್ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ದಾಖಲೆಗಳು ರಿಲೀಸ್ ಮಾಡಿದ್ದೇ ಹೋದಾದ್ರೆ ಅದು ರಾಷ್ಟ್ರ ಮಟ್ಟದ ಸಂಚಲನ ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಕೋರ್ಟ್ ಕೂಡ ಡೈರೆಕ್ಷನ್ ಅನ್ನು ಕೊಡಬಹುದು, ಈ ತರ ಮಾಡಿ ತಪ್ಪು ಅಂತ ಹೇಳಿ ಅದೇ ರೀತಿ ಶಿಕ್ಷೆಗಳಾಗಬಹುದು. ಆದ್ರೆ ಗುತ್ತಿಗೆದಾರ ಸಂಘ ಯಾವುದೂ ಕೂಡ ಮಾಡಲಿಲ್ಲ. ಇದೀಗ ಇವ್ರದೇ ಹುಳುಕು ಈಗ ಹೊರಗೆ ಬಂದಿರೋದ್ರಿಂದ ಮತ್ತಷ್ಟು ರಾಜಕಾರಣಿಗಳಿಗೆ ಅಥವಾ ಸಚಿವರುಗಳಿಗೆ ಎಲ್ಲವೂ ಕೂಡ ಬೂಸ್ಟ್ ಕೊಟ್ಟಂತೆ. ಯಾಕಂತ ಹೇಳಿದ್ರೆ ಗುತ್ತಿಗೆದಾರರ ಆರೋಪ ಮಾಡಿದ್ದು ಸರಿ ಅಂತಿದ್ರೆ ಈ ಘಟನೆಯಿಂದ ಮತ್ತಷ್ಟು ಈ ರೀತಿಯಾಗಿ ಆರೋಪಗಳಿರ್ಬೋದು ಅಥವಾ ಈ ತರ 40% ಕಮಿಷನ್ ಕೇಳೋದು ಎಲ್ಲವೂ ಕೂಡ ಸಮಸ್ಯೆಗಳಾಗುತ್ತೆ. ಗುತ್ತಿಗೆದಾರರ ಸಂಘದಲ್ಲೇ ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ಗುತ್ತಿಗೆದಾರರ ಸಂಘದ ಬಳಿ ಸರ್ಕಾರದ ಜೊತೆ ಏನು ಹೋರಾಟ ಮಾಡ್ತಾರೆ ಇವರು? ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡ್ತಾರೆ? ಇವರ ಸಂಘದಲ್ಲೇ ಒಗ್ಗಟ್ಟಿಲ್ಲ ಅಂತ ಆದ್ಮೇಲೆ ನಿಜ, ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಈ ಆರೋಪ ಬಂದಾಗ ಏಕಾಏಕಿ ಅಧ್ಯಕ್ಷರು ಅಂದ್ರೆ ಮಂಜುನಾಥ್ ಅವರು ತನ್ನನ್ನ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ, ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೇಳಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನನ್ನನ್ನ ವರ್ಗಾವಣೆ ಅಥವಾ ನನ್ನ ಉಚ್ಚಾಟನೆ ಮಾಡಿದ್ರು ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ವರ್ಸಸ್ ಆಗಿದೆ. ಗೌರವಾಧ್ಯಕ್ಷರು ಅದೇ ರೀತಿಯಾಗಿ ಅಧ್ಯಕ್ಷರ ನಡುವೆ ಜಟಾಪಟಿಗಳಾಗ್ತಾ ಇದೆ. ಎಲ್ಲವನ್ನು ನೋಡಿದ್ರೆ ಸಂಘಟಿತವಾಗಿ ಹೋರಾಟವನ್ನು ಮಾಡಬೇಕು ಗುತ್ತಿಗೆದಾರರ ಸಂಘ. ಆದ್ರೆ ಎಲ್ಲ ಒಂದ್ ಕಡೆ ರಾಜಕೀಯ ಹಿತಾಸಕ್ತಿ ಹಿಂದೆ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಗುತ್ತಿಗೆದಾರರು ಕಾಂಗ್ರೆಸ್ ಪರ ಇದ್ರು ಅಂತ ಹೇಳಿ ಇದೀಗ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಎಲ್ಲವೂ ಕೂಡ ಬಿಕ್ಕಟ್ಟು ಸೃಷ್ಟಿ ಆಗ್ತಾ ಇದೆ. ಹೀಗಾಗಿ ಗುತ್ತಿಗೆದಾರರ ಸಂಘದಲ್ಲೂ ಒಡಕಿದೆ, ಗುತ್ತಿಗೆದಾರರ ಸಂಘದಲ್ಲೂ ಕೂಡ ಒಂದಿಷ್ಟು ರಾಜಕೀಯ ನಡೀತಾ ಇದೆ ಅನ್ನೋ ಆರೋಪವನ್ನ ಗೌರವಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಈ ತರ ಆಡಿಯೋ ಬಾಂಬ್ ಆಗಿದ್ದೇ ಹೋದಾದ್ರೆ ಮೊದಲೆಲ್ಲ ನಾವು ಕೇಳ್ತಾ ಇದ್ವಿ ಸಚಿವರುಗಳಿಗೆ ಕಮಿಷನ್ ಕೊಡಬೇಕಿತ್ತು ಅಂತೆ. ಆದ್ರೆ ಈಗ ಬಿಡ್ ಅನ್ನ ತೆಗೆಸ್ತಾರೆ, ಬಿಡ್ ಅನ್ನು ತೆಗೆದುಕೊಳ್ಳಿಕ್ಕೆ ಈಗ ಕಮಿಷನ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಸಮಗ್ರ ಚರ್ಚೆ ಆಗಬೇಕಾಗುತ್ತೆ, ತನಿಖೆ ಆಗಬೇಕಾಗುತ್ತೆ. ಗುತ್ತಿಗೆದಾರರ ಸಂಘದ ಒಡಕಿನಿಂದಲೇ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ಹೊರಗೆ ಬಂದಿದೆ ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈಗ ಅಧ್ಯಕ್ಷರು ಅದೇ ರೀತಿಯಾಗಿ ಗೌರವಾಧ್ಯಕ್ಷರ ನಡುವೆ ಒಂದಿಷ್ಟು ಫೈಟ್ಗಳಾಗ್ತಾ ಇದೆ. ಹೀಗಾಗಿ ಆ ಫೈಟ್ ಏನಿತ್ತು ಅದರಿಂದಲೇ ಈ ಒಂದಿಷ್ಟು ವಿಚಾರಗಳು ಹೊರಗೆ ಬಂದಿದ್ದಂತ ಒಂದು ವಿಚಾರ. ಅದೇ ರೀತಿ ಮತ್ತೊಂದಿಷ್ಟು ವಿಚಾರಗಳು ಕೂಡ ಇದೆ. ಅದೇ ರೀತಿಯಾಗಿ ಒಂದಿಷ್ಟು ಜನ ಸಚಿವರ ಮೇಲೆ ಆರೋಪ ಮಾಡಿದ್ರಲ್ಲ, ಅದು ಕೂಡ ಕಾರಣ. ಯಾಕಂತ ಹೇಳಿದ್ರೆ ಅವರು ಅರ್ಜಿಯಾಗಿ ಒಂದಿಷ್ಟು ಆರೋಪವನ್ನು ಮಾಡಿದ್ರಲ್ವಾ, ಆ ಎಲ್ಲ ಆರೋಪದಿಂದ ಸಚಿವರುಗಳು ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂತ ಏನೇನು ಹುಡುಕಿತ್ತಲ್ಲ, ಆ ಸಾಕ್ಷ್ಯಾಧಾರಗಳಿತ್ತಲ್ಲ, ಅದನ್ನ ರಿಲೀಸ್ ಮಾಡಿದ್ರ ಅನ್ನುವಂತಹ ವಿಷಯಗಳು ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ಒಟ್ಟಾಗಿ ಏನೇ ಆಗಲಿ ಈ ತರ ಭ್ರಷ್ಟಾಚಾರ ಆದಾಗ, ಭ್ರಷ್ಟಾಚಾರ ಸಂಬಂಧಪಟ್ಟ ದಾಖಲೆಗಳು ಹೊರಗಡೆ ಬಂದಾಗ ನಿಜಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಕ್ಲಿಯರ್ ಆಗ್ಲಿಕ್ಕೆ ಸಹಕಾರಿ ಆಗುತ್ತೆ. ಇದೀಗ ಒಂದಿಷ್ಟು ಸಂಘಟನೆಯಲ್ಲಿರ್ತಕ್ಕಂಥ ಗೊಂದಲಗಳೆಲ್ಲವೂ ಕೂಡ ಈ ರೀತಿಯಾಗಿ ಭ್ರಷ್ಟಾಚಾರ ಹೊರಬರ್ಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಬಹುದು. ಸಿಂಧೂರಾ, ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇರುವಂತಹ ಗುತ್ತಿಗೆದಾರರ ಸಂಘದಲ್ಲೇ ಈ ರೀತಿ ಒಗ್ಗಟ್ಟಿಲ್ಲ, ಈ ರೀತಿ ಕಮಿಷನ್ ಕಲಹ ಒಳಗೊಳಗೆ ನಡೀತಾ ಇದೆ ಅಂತಂದ್ರೆ
ನೀವು ಯಾವ ನೈತಿಕತೆ ಇಟ್ಕೊಂಡು ಸರ್ಕಾರದ ಹತ್ರ ಹೋಗಿ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ, ಅಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ, ಇಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಮತ್ತು ಗುತ್ತಿಗೆದಾರರ ಸಂಘದ ಒಳಗಿನ ಈ ಕಮಿಷನ್ ಸಮರ ಇದೆಯಲ್ಲ, ಕಮಿಷನ್ ಸಂಘರ್ಷ ಇದೆಯಲ್ಲ, ಇದು ಒಂಥರ ಸರ್ಕಾರಕ್ಕೂ ಒಂದು ರೀತಿ ಒಂಥರ ಎನರ್ಜಿ ಕೊಟ್ಟಂಗೆ. ಇದು ನಿಮ್ಮಲ್ಲೇ ಸರಿ ಇಲ್ಲ, ನಮ್ಮ ಮೇಲೇನು ಸರ್ಕಾರದ ಮೇಲೇನು ಕಮಿಷನ್ ಆರೋಪ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಹೀಗಾಗಿ ಇಂಥ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಗುತ್ತಿಗೆದಾರರ ಸಂಘಕ್ಕೇನು ಒಳ್ಳೆಯದಾಗುವಂಥ ಡೆವಲಪ್ಮೆಂಟ್ ಅನ್ನಲ್ಲ. ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಏನಾದರೂ ಬಿಡ್ ವಾಪಸ್ ತಗೊಳ್ಳೋ ವಿಚಾರಕ್ಕೆ ಏನಾದರೂ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರೆ, ಒಳಗಡೆ ಏನಾದರೂ ಕಮಿಷನ್ ಈ ಆಡಿಯೋ ವಿಡಿಯೋ ಏನಾದರೂ ನಿಜ ಆಗಿತ್ತು ಅಂದರೆ ಇದನ್ನ ತನಿಖೆ ನಡೆಸಿದ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಒಳಗಡೆ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಗುತ್ತಿಗೆದಾರರ ಸಂಘನೇ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಜೊತೆಗೆ ಗುತ್ತಿಗೆದಾರರ ಸಂಘಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಆ್ಯಂಡ್ ಅಬಕಾರಿ ಇಲಾಖೆಯ ಸಂಘರ್ಷ ಯಾವ ಹಂತವನ್ನು ಹೋಗಿ ಮುಟ್ಟುತ್ತೆ ಅಂತ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.